ನೋಡಿ, ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ 2 ವರ್ಷನ ಕಿವಿಗೆ ಹಾಕ್ಕೊಂಡು ನೀವು ಫೋನ್ನ ಸೈಡ್ಗೆ ಇಟ್ಬಿಡಿ. ಈಗ ನಾನು ಮಾತನಾಡುತ್ತಿದ್ದೇನೆ, ನೀವು ಮಾತಾಡ್ತೀರಾ ಅಲ್ವಾ? ಈ ಪುಟ್ಟ ಸ್ಕ್ರೀನ್ ಒಳಗಡೆ ನಮ್ಮ ಇಡೀ ಪ್ರಪಂಚವೇ ಅಡಗಿಕೊಂಡಿದೆ. ಆದರೆ ಒಂದು ಕ್ಷಣ ಯೋಚನೆ ಮಾಡಿ, ಇವತ್ತಿಗೆ ಒಂದು 20ರಿಂದ 30 ವರ್ಷಗಳ ಹಿಂದೆ ಹೋಗೋಣ. ಆಗಿನ ಸಂಜೆ ಹೇಗಿರುತ್ತಿತ್ತು ನೆನಪಿದೆಯಾ? ಮನೆಯಲ್ಲಿ ಅಪ್ಪ ಆರಾಮಾಗಿ ಕೂತು ನ್ಯೂಸ್ ಪೇಪರ್ ಓದುತ್ತಿದ್ದರು. ಅಮ್ಮ ಅಡುಗೆ ಮನೆಯಿಂದಲೇ ಅಪ್ಪನ ಜೊತೆ ಹರಟೆ ಹೊಡೆಯುತ್ತಿದ್ದರು. ಅಲ್ಲಿ ಹೇಳುವ ಕಥೆಗಳನ್ನು ಕೇಳಲು ಮಕ್ಕಳೆಲ್ಲ ಸುತ್ತಮುತ್ತ ಹರಡಿಕೊಂಡಿದ್ದರು. ಅಲ್ಲಿಯ ಗದ್ದಲ ಇತ್ತು, ಕಿರುಚಾಟ ಇತ್ತು, ಜಗಳ ಇತ್ತು, ಆದರೆ ಎಲ್ಲದಕ್ಕಿಂತ ಅಲ್ಲಿ ಒಗ್ಗಟ್ಟಿತ್ತು. ಆದರೆ ಇವತ್ತು ಅದೇ ಮನೆ, ಅದೇ ಕುಟುಂಬ, ಆದರೆ ಸನ್ನಿವೇಶ ಮಾತ್ರ ಪೂರ್ತಿಯಾಗಿ ಬದಲಾಗಿದೆ. ಮನೆಯಲ್ಲಿ 4 ಜನ ಮೂಲೆಯಲ್ಲಿ ಕುಳಿತು ತಮ್ಮ ತಮ್ಮ ಮೊಬೈಲ್ನಲ್ಲಿ ಮುಳುಗಿ ಹೋಗಿರುತ್ತಾರೆ. ಪಕ್ಕದಲ್ಲೇ ಕೂತಿರುವ ಮನುಷ್ಯನಿಗಿಂತ ಎಲ್ಲೋ ಸಾವಿರಾರು ಮೈಲಿ ದೂರವಿರುವ ವ್ಯಕ್ತಿಯ ಪೋಸ್ಟ್ ನಮಗೆ ಮುಖ್ಯವಾಗಿರುತ್ತದೆ. ನಾವು ದೈಹಿಕವಾಗಿ ಹತ್ತಿರವಿದ್ದರೂ ಮಾನಸಿಕವಾಗಿ ಮೈಲುಗಳಷ್ಟು ದೂರದಲ್ಲಿದ್ದೇವೆ. ವಿಶೇಷವಾಗಿ ನಿಮ್ಮ ಮಕ್ಕಳು ಈ ಡಿಜಿಟಲ್ ಯುಗದ ಅತಿ ದೊಡ್ಡ ಬಲಿ ಪಶುಗಳಾಗಿರುತ್ತಾರೆ. ಊಟ ಮಾಡೋಕೆ ಫೋನ್ ಬೇಕು, ಅಳು ನಿಲ್ಲಿಸೋಕೆ ಫೋನ್ ಬೇಕು. ಈ ಪುಟ್ಟ ಸ್ಕ್ರೀನ್ನಿಂದ ಹೊರಬರುವ ಆ ನೀಲಿ ಬೆಳಕು ಕೇವಲ ಕಣ್ಣುಗಳನ್ನಲ್ಲ, ಮಕ್ಕಳ ಸುಂದರ ಭವಿಷ್ಯವನ್ನೇ ಕತ್ತಲೆಗೆ ದೂಡುತ್ತದೆ. ಹಾಗಾದರೆ ಈ ಮೊಬೈಲ್ ಎಂಬ ಆಧುನಿಕ ವ್ಯಸನ ನಮ್ಮ ಮುಂದಿನ ಪೀಳಿಗೆಯನ್ನು ಎತ್ತ ಕರೆದುಕೊಂಡು ಹೋಗುತ್ತಿದೆ. ಇದನ್ನು ತಡೆಯುವುದು ಹೇಗೆ? ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಇದರ ಬಗ್ಗೆ ಕಥೆ ರೂಪದಲ್ಲಿ ವಿವರವಾಗಿ ತಿಳಿಯೋಣ. ಕೊನೆಯವರೆಗೂ ನೋಡಿ, ಯಾಕೆಂದರೆ ಇದು ಕೇವಲ ಮಾತಿನದಲ್ಲ, ನಿಮ್ಮ ಮಕ್ಕಳ ಭವಿಷ್ಯದ ಮಾತು. ನೋಡಿ, ನಮಗೆಲ್ಲ ಅನಿಸುತ್ತದೆ, ಮಗು ಸ್ವಲ್ಪ ಹೊತ್ತು ಫೋನ್ ನೋಡಿದರೆ ಏನಾಗುತ್ತೆ, ನಾವು ನಮ್ಮ ಕೆಲಸ ಮಾಡಬಹುದು, ಮಗು ಸುಮ್ಮನೆ ಇರುತ್ತೆ ಅಂತ. ಆದರೆ ಈ ಪುಟ್ಟ ನಿರ್ಲಕ್ಷ್ಯ ಎಷ್ಟು ದೊಡ್ಡ ಅಪಾಯಕ್ಕೆ ದಾರಿ ಮಾಡಿಕೊಡುತ್ತದೆ ಗೊತ್ತಾ? ಈಗ ನಾನು ಹೇಳುತ್ತಿರುವ ಅಂಕಿಅಂಶ ಕೇಳಿದರೆ ನೀವು ನಿಜಕ್ಕೂ ಬೆಚ್ಚಿ ಬೀಳ್ತೀರಾ. ಇತ್ತೀಚಿನ ಒಂದು ಸರ್ವೆ ಪ್ರಕಾರ ಭಾರತ ನಗರ ಪ್ರದೇಶಗಳಲ್ಲಿರುವ ಸುಮಾರು 66% ಪೋಷಕರು ತಮ್ಮ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಅಥವಾ ಆನ್ಲೈನ್ ಗೇಮ್ಗಳ ವ್ಯಸನ ಅಂಟಿಕೊಂಡಿದೆ ಅಂತ ಒಪ್ಪಿಕೊಂಡಿದ್ದಾರೆ. ಇದಕ್ಕಿಂತ ಭಯಂಕರ ವಿಷಯ ಅಂದರೆ 58% ಪೋಷಕರು ತಮ್ಮ ಮಕ್ಕಳಲ್ಲಿ ಈ ಮೊಬೈಲ್ನಿಂದ ವಿಪರೀತ ಕೋಪ ಮತ್ತು ತಾಳ್ಮೆಯ ಕೊರತೆ ಕಾಣಿಸಿಕೊಂಡಿದೆ ಅಂತ ಹೇಳ್ತಾರೆ. ಈಗ ವಿಶ್ವ ಆರೋಗ್ಯ ಸಂಸ್ಥೆ ಅಥವಾ WHO ಏನು ಹೇಳುತ್ತದೆ ಅನ್ನೋದನ್ನ ಗಮನಿಸಿ. ಅವರ ಗೈಡ್ಲೈನ್ ಪ್ರಕಾರ 2 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಸ್ಕ್ರೀನ್ ಟೈಮ್ ಶೂನ್ಯವಾಗಿರಬೇಕು. ಅಂದರೆ ಅವರಿಗೆ ಫೋನ್ ಅಥವಾ ಟಿವಿ ತೋರಿಸಲೇಬಾರದು. 2ರಿಂದ 4 ವರ್ಷದ ಮಕ್ಕಳಿಗೆ ದಿನಕ್ಕೆ ಗರಿಷ್ಠ ಕೇವಲ 1 ಗಂಟೆ ಮಾತ್ರ ಸ್ಕ್ರೀನ್ ಟೈಮ್ ಇರಬೇಕು. ಆದರೆ ನಮ್ಮ ದೇಶವು ವಾಸ್ತವೇ ಬೇರೆ ಇದೆ. ಏಮ್ಸ್ ವರದಿ ಪ್ರಕಾರ ಭಾರತದಲ್ಲಿ 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಸರಾಸರಿ ದಿನಕ್ಕೆ 2.5 ಗಂಟೆ ಕಾಲ ಫೋನ್ ಮುಂದೆ ಕೂರಿಸುತ್ತಾರೆ. ಇನ್ನು 2 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಪುಟಾಣಿ ಮಕ್ಕಳಿಗೂ ಕೂಡ ದಿನಕ್ಕೆ 1 ಗಂಟೆಗೂ ಹೆಚ್ಚು ಕಾಲ ಸ್ಕ್ರೀನ್ ತೋರಿಸುತ್ತಾರೆ. ಅಂದರೆ ನಾವೇ ನಮ್ಮ ಕೈಯಾರೆ WHO ನಿಯಮವನ್ನು ಮೀರಿ ಮಕ್ಕಳಿಗೆ ಮೆದುಳಿನ ಮೇಲೆ ಒತ್ತಡ ಹೇರುತ್ತಿದ್ದೇವೆ. ನಿಮಗೆ ಫೋನ್ ಒಂದು ಸುಲಭದ ದಾರಿ ಅನಿಸಬಹುದು, ಆದರೆ ನಿಮ್ಮ ಮಕ್ಕಳಿಗೆ ಫೋನ್ ಕೊಡುವುದಲ್ಲ, ಬದಲಾಗಿ ಅವರಲ್ಲಿರುವ ಕ್ರಿಯೇಟಿವಿಟಿಯನ್ನು ಕೊಲ್ಲುತ್ತಿದ್ದೀರಿ. ಮಕ್ಕಳು ಆಟವಾಡಬೇಕಾದ ವಯಸ್ಸಿನಲ್ಲಿ ಡಿಜಿಟಲ್ ಜಗತ್ತಿಗೆ ಕೈದಿಯಾಗಿದ್ದಾರೆ. ಇದು ಕೇವಲ ಅಂಕಿ ಅಂಶಗಳಲ್ಲ, ಇದು ಒಂದು ಎಚ್ಚರಿಕೆಯ ಗಂಟೆ. ಈಗ ನಾನು ಹೇಳಲು ಹೊರಟಿರುವ ಕತೆ ಕೇವಲ ಒಬ್ಬ ಹುಡುಗನದಲ್ಲ, ಇದು ನಮ್ಮ ಸುತ್ತಮುತ್ತಲಿನ ಸಾವಿರಾರು ಮನೆಯಲ್ಲಿ ನಡೆಯುತ್ತಿರುವ ಸತ್ಯದ ಕತೆ. 6 ವರ್ಷದ ಒಬ್ಬ ಹುಡುಗನನ್ನ ಮನೆಯಲ್ಲಿ ಬಿಟ್ಟು ಅವರ ತಂದೆ ತಾಯಿ ಇಬ್ಬರೂ ಕೆಲಸಕ್ಕೆ ಹೋಗುವವರು. ಅವರಿಗೆ ಸಮಯದ ಅಭಾವವಿತ್ತು. ಆ ಹುಡುಗ 1 ವರ್ಷದವನಿದ್ದಾಗಲೇ ಊಟ ಮಾಡಲು ತುಂಬಾ ಆಟ ಮಾಡುತ್ತಿದ್ದ. ತಾಯಿಗೆ ಕೆಲಸದ ಅವಸರ, ಮಗುವಿಗೆ ಊಟ ಮಾಡಿಸುವ ಆತಂಕ. ಆಗ ಅವರಿಗೆ ಕಂಡಿದ್ದು ಒಂದು ಸುಲಭದ ದಾರಿ, ಅದೇ ಮೊಬೈಲ್ ಫೋನ್. ಫೋನ್ನಲ್ಲಿ ರೇಸಿಂಗ್ ಗೇಮ್ ಅಥವಾ ಕಾರ್ಟೂನ್ ಅನ್ನು ಹಾಕಿ ಕೊಟ್ಟರೆ ಸಾಕು, ಅವನು ಸುಮ್ಮನೆ ಊಟ ಮಾಡುತ್ತಿದ್ದ. ಆರಂಭದಲ್ಲಿ ಇದು ಪೋಷಕರಿಗೆ ಒಂದು ವರದಾನದಂತೆ ಕಂಡರು. ಮಗು ಶಾಂತವಾಗಿದ್ದಾನೆ, ಚೆನ್ನಾಗಿ ಊಟ ಮಾಡುತ್ತಿದ್ದಾನೆ ಎಂದು ಅವರು ಖುಷಿ ಪಟ್ಟಿದ್ದರು. ಆದರೆ ಅವರಿಗೆ ಗೊತ್ತಿರಲಿಲ್ಲ, ಅಂದು ಮಗುವಿನ ಕೈಗೆ ಅಮೃತ ಕೊಟ್ಟಿಲ್ಲ, ಬದಲಾಗಿ ಅದು ಸೈಲೆಂಟ್ ಕಿಲ್ಲರ್ ಕೊಟ್ಟಿದ್ದೇವೆ ಅಂತ. ವರ್ಷವು ಕಳೆದವು. ಆ ಹುಡುಗನಿಗೆ 4 ವರ್ಷ. ಈಗ ಪರಿಸ್ಥಿತಿ ಹೇಗೆ ಬದಲಾಗಿದೆ ಎಂದರೆ, ಫೋನ್ ಇಲ್ಲದೆ ಅವನು ಒಂದು ತುತ್ತು ಅನ್ನವನ್ನು ಮುಟ್ಟುತ್ತಿರಲಿಲ್ಲ. ಅವನಿಗೆ ಊಟದ ರುಚಿಗಿಂತ ಮೊಬೈಲ್ ಬಣ್ಣಗಳೇ ಮುಖ್ಯವಾಗಿದ್ದವು. ಆಟವಾಡಲು ಹೊರಗೆ ಕಳಿಸಿದರೆ ಹೋಗುತ್ತಿರಲಿಲ್ಲ. ಅವನಿಗೆ ಫೋನ್ ಸಿಗಲಿಲ್ಲವೆಂದರೆ ಅಳುತ್ತಿದ್ದ, ಕಿರ್ಚಾಡುತ್ತಿದ್ದ. ಎಷ್ಟರ ಮಟ್ಟಿಗೆ ಅಂದರೆ ಫೋನ್ ಕಿತ್ತುಕೊಂಡರೆ ತನ್ನ ತಲೆಯನ್ನು ಗೋಡೆಗೆ ಚಚ್ಚಿಕೊಳ್ಳುತ್ತಿದ್ದ. ಆ ಪುಟ್ಟ ಮಗುವಿನ ಕಣ್ಣುಗಳು ಮಂಕಾದವು. ಸಣ್ಣ ವಯಸ್ಸಿಗೆ ದಪ್ಪ ಕನ್ನಡಕ ಬಂತು. ರಾತ್ರಿ ನಿದ್ದೆ ಇಲ್ಲದೆ ಒದ್ದಾಡುತ್ತಿದ್ದ. ಡಾಕ್ಟರ್ ಬಳಿ ಹೋದಾಗ
ಅವರು ಹೇಳಿದ ಮಾತು ಪೋಷಕರ ಎದೆಯನ್ನೇ ನಿಮ್ಮ ಮಗುವಿಗೆ ಮೊಬೈಲ್ ಎಂಬುದು ಮಾದಕ ವ್ಯಸನದಂತೆ ಅಂಟಿಕೊಂಡಿದೆ ಅಂದರು. ಪೋಷಕರು ತಮ್ಮ ಕೆಲಸದ ಒತ್ತಡದಲ್ಲಿ ಮಾಡಿದ ಒಂದು ಸಣ್ಣ ಪುಟ್ಟ ತಪ್ಪು ಆ ಮಗುವಿನ ಬಾಲ್ಯವನ್ನೇ ಕಸಿದುಕೊಂಡಿತ್ತು. ಇವತ್ತು ಆ ಹುಡುಗ ಚಿಕಿತ್ಸೆ ಪಡಿತಾ ಇದ್ದಾನೆ ನಿಜ, ಆದರೆ ಅವನು ಕಳೆದು ಹೋದ ಆ ಸುಂದರ ಬಾಲ್ಯದ ದಿನಗಳನ್ನು ಯಾರು ತಂದು ಕೊಡ್ತಾರೆ? ಯೋಚನೆ ಮಾಡಿ, ನಿಮ್ಮ ಮನೆಯಲ್ಲಿ ನಿಂತ ಒಬ್ಬ ಹುಡುಗ ಇರ್ಬೋದಲ್ವಾ? ನಿಮ್ಮ ಮಗು ಅಳುವುದನ್ನು ನಿಲ್ಲಿಸಲು ನೀವು ಫೋನ್ ಕೊಡ್ತೀರೋ ಅಥವಾ ಅವನಿಗಾಗಿಯೇ ಸಮಯ ಕೊಡ್ತೀರೋ? ಒಮ್ಮೆ ನಿಮ್ಮ ಆತ್ಮಾವಲೋಕನ ಮಾಡಿಕೊಳ್ಳಿ. ಆ ಹುಡುಗನ ಕಥೆ ಕೇವಲ ಉದಾಹರಣೆ ಮಾತ್ರ. ಈ ಪಿನ್ ನೋಡುವುದರಿಂದ ಮಕ್ಕಳ ಜೀವನ ಯಾವ ರೀತಿ ಹಾಳಾಗುತ್ತಿದೆ ಅಂತ ಪಾಯಿಂಟ್ ಆಗಿ ನೋಡೋಣ. ಮೊದಲನೆಯದಾಗಿ ಮಕ್ಕಳ ಕಣ್ಣುಗಳು. ಇವತ್ತು ಸಣ್ಣ ವಯಸ್ಸಿನಿಂದಲೇ ಮಕ್ಕಳಿಗೆ ದಪ್ಪ ಕನ್ನಡಕ ಬರುತ್ತಿರುವುದಕ್ಕೆ ಪ್ರಮುಖ ಕಾರಣ ಮಯೋಪಿಯಾ. ಗಂಟೆಗಟ್ಟಲೆ ಹತ್ತಿರದಿಂದ ಫೋನ್ ನೋಡುವುದರಿಂದ ಕಣ್ಣಿನ ಸ್ನಾಯುಗಳು ದಣಿಯುತ್ತವೆ. ಇದರ ಜೊತೆಗೆ ಹೊರಗಡೆ ಹೋಗಿ ಆಟವಾಡದ ಕಾರಣ ಮಕ್ಕಳಲ್ಲಿ ಬೊಜ್ಜು ಅಥವಾ ಒಬೆಸಿಟಿ ಹೆಚ್ಚಾಗುತ್ತದೆ. ಅಮೆರಿಕದಲ್ಲಿ ಒಂದು ಶಾಕಿಂಗ್ ಸತ್ಯ ಹೊರ ಬಂದಿದೆ. ಅಲ್ಲಿ ಮಕ್ಕಳು ಜೈಲಿನಲ್ಲಿರೋ ಕೈದಿಗಳಿಗಿಂತಲೂ ಕಡಿಮೆ ಸಮಯ ಹೊರಗಡೆ ಕಳೆಯುತ್ತಾರಂತೆ. ಯೋಚನೆ ಮಾಡಿ, ನಾವು ಮಕ್ಕಳನ್ನು ಹೆತ್ತ ಕಡೆಗೆ ಕರೆದೊಯ್ಯುತ್ತಿದ್ದೇವೆ. ಎರಡನೆಯದು ನಿದ್ರಾ ಸಮಸ್ಯೆ. ಮೊಬೈಲ್ನಿಂದ ಬರುವ ಈ ನೀಲಿ ಬೆಳಕು ಮೆದುಳಿನಲ್ಲಿ ಮೆಲಟೋನಿನ್ ಎಂಬ ನಿದ್ರಾ ಹಾರ್ಮೋನ್ ಅನ್ನು ಉತ್ಪತ್ತಿ ಮಾಡುವುದಂತೆ ತಡೆಯುತ್ತದೆ. ಇದರಿಂದ ಮಕ್ಕಳಲ್ಲಿ ರಾತ್ರಿ ಸಮಯ ಸರಿಯಾಗಿ ನಿದ್ರೆ ಬರುವುದಿಲ್ಲ. ನಿದ್ರೆ ಸರಿಯಾಗಲಿಲ್ಲ ಅಂದರೆ ಮೆದುಳಿನ ಬೆಳವಣಿಗೆ ಕುಂಠಿತವಾಗುತ್ತದೆ. ಮರುದಿನ ಶಾಲೆಯಲ್ಲಿ ಅವರು ಏಕಾಗ್ರತೆ ಕಡಿಮೆ ಆಗುತ್ತದೆ. ಇದು ಮಕ್ಕಳನ್ನು ಮಾನಸಿಕವಾಗಿ ಕಿರಿಕಿರಿ ಮತ್ತು ಖಿನ್ನತೆಗೆ ದೂಡುತ್ತದೆ. ಇನ್ನು ಮೂರನೆಯದು ಬೆಳವಣಿಗೆಯ ವಿಳಂಬ. ಇದು ಅತ್ಯಂತ ಭಯಂಕರ ವಿಷಯ. ಇವತ್ತು ಒರಿಜಿನಲ್ ಹ್ಯಾಂಕಿಂಗ್ ಎಂಬ ಹೊಸ ಸಮಸ್ಯೆ ಕಾಣಿಸಿಕೊಂಡಿದೆ. 2 ರಿಂದ 3 ವರ್ಷದ ಮಕ್ಕಳು ಇನ್ನು ಮಾತನಾಡಲು ಕಲಿತಿರಲಿಲ್ಲ. ಫೋನ್ ಕೊಟ್ಟರೆ ಅವರು ಕೇವಲ ಸ್ಕ್ರೀನ್ ಜೊತೆ ಸಂವಾದನ ಮಾಡುತ್ತಾರೆ. ಪರಿಣಾಮ, ಮಗು ಸಮಾಜದಿಂದ ದೂರವಾಗಿರುತ್ತದೆ. ಜನರ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವುದನ್ನು ಮರೆಯುತ್ತದೆ. ಟಾಮ್ ಅಂಡ್ ಜೆರಿ ಅಂತಹ ಮೂಲ ಕಾರ್ಟೂನ್ಗಳನ್ನು ನೋಡಿ ಮಕ್ಕಳ ಶಬ್ದವನ್ನೇ ಬಳಸದೆ ಕೇವಲ ಸನ್ನೆಯ ಮೂಲಕ ವ್ಯವಹರಿಸುವುದನ್ನು ಶುರು ಮಾಡುತ್ತಾರೆ. ಇದರಿಂದ ಅವರ ಮಾತು ಬರುವುದು ತುಂಬಾ ವಿಳಂಬವಾಗುತ್ತದೆ. ಇದನ್ನೆಲ್ಲ ನೋಡಿದಾಗ ಅನಿಸುತ್ತದೆ, ನಾವು ಸುಲಭವಾಗಿ ಕೆಲಸ ಮುಗಿಸೋಕೆ ಮಕ್ಕಳಲ್ಲಿ ಫೋನ್ ಕೊಡ್ತೀವಾ ಅಥವಾ ಅವರ ಇಡೀ ಜೀವನವೇ ಬಲಿ ಕೊಡ್ತೀವಾ ಅಂತ. ಈ ಪಾಯಿಂಟ್ ನಿಮ್ಮ ಮಕ್ಕಳ ಪರಿಸ್ಥಿತಿಗೆ ಹೋಲಿಸಿ ನೋಡಿ. ಇಲ್ಲಿವರೆಗೂ ನಾವು ಸಮಸ್ಯೆಗಳ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದನ್ನು ಕೇಳಿ ಗಾಬರಿ ಆಗಬೇಡಿ, ಏಕೆಂದರೆ ಪ್ರತಿಯೊಂದು ಸಮಸ್ಯೆಯಲ್ಲೂ ಒಂದು ಪರಿಹಾರ ಅಡಗಿಕೊಂಡಿರುತ್ತದೆ. ನಿಮ್ಮ ಮಕ್ಕಳನ್ನು ಈ ಡಿಜಿಟಲ್ ಜಗತ್ತಿನಿಂದ ಹೊರಗೆ ತರುವುದು ಅಸಾಧ್ಯವೇನಲ್ಲ. ಅದಕ್ಕೆ ಬೇಕಿರುವುದು ಕೇವಲ ನಿಮ್ಮ ಸ್ವಲ್ಪ ಸಮಯ ಮತ್ತು ಇಚ್ಛಾಶಕ್ತಿ. ಬನ್ನಿ, ಕೆಲವು ಸುಲಭವಾದ ದಾರಿಯನ್ನು ನೋಡೋಣ. ಮಕ್ಕಳ ಮುಂದೆ ನೀವು ಮೊಬೈಲ್ ಬಳಸುವುದನ್ನು ಕಡಿಮೆ ಮಾಡಬೇಕು. ಮಗುವಿಗೆ ಫೋನ್ ನೋಡಬೇಡ ಅಂತ ಬೈದು ನೀವೇ ಫೋನ್ ನೋಡಿದ್ರೆ ಮಗು ಖಂಡಿತ ಕೇಳಲ್ಲ. ಮಕ್ಕಳು ನೀವು ಹೇಳುವುದನ್ನು ಕೇಳುವುದಕ್ಕಿಂತ ಹೆಚ್ಚಾಗಿ ನೀವು ಮಾಡುವುದನ್ನು ನೋಡಿ ಕಲಿಯುತ್ತಾರೆ. ಹಾಗಾದರೆ ಮಕ್ಕಳ ಜೊತೆ ಇರುವಾಗ ಫೋನನ್ನು ಪಕ್ಕಕ್ಕಿಡಿ. ಇನ್ನು ಎರಡನೆಯದು ಸ್ಕ್ರೀನ್ ಫ್ರೀ ಝೋನ್. ಮನೆಯಲ್ಲಿ ಕೆಲವು ಜಾಗಗಳಲ್ಲಿ ಮೊಬೈಲ್ ನಿಷೇಧ ವಲಯವನ್ನು ಘೋಷಣೆ ಮಾಡಿ. ಉದಾಹರಣೆಗೆ, ಡೈನಿಂಗ್ ಟೇಬಲ್ ಮೇಲೆ ಊಟ ಮಾಡುವಾಗ ಯಾರೂ ಫೋನನ್ನು ಬಳಸಬಾರದು. ಬೆಡ್ರೂಮ್ಗೆ ಹೋಗುವ ಮೊದಲು ಫೋನ್ ಹೊರಗಡೆ ಇರಬೇಕು. ಈ ನಿಯಮ ಮಗುವಿಗೆ ಮಾತ್ರವಲ್ಲ, ಮನೆಯ ಎಲ್ಲರಿಗೂ ಅನ್ವಯವಾಗಲಿ. ಆಗ ಮಗು ಕೂಡ ಅದನ್ನು ಜೀವನ ಶೈಲಿಯನ್ನಾಗಿ ಮಾಡಿಕೊಳ್ಳುತ್ತದೆ. ಇನ್ನು ಮೂರನೇದು ಪರ್ಯಾಯ ಆಟಗಳು. ಮಕ್ಕಳ ಕೈಯಿಂದ ಫೋನ್ ಕಿತ್ಕೊಂಡ ಮೇಲೆ ಅವರ ಕೈಗೆ ಏನಾದರೂ ಕೊಡಬೇಕಲ್ವಾ? ಅವರ ಕೈಗೆ ಹಳೆಯ ಆಟಗಳನ್ನು ಪರಿಚಯಿಸಿ. ಲಗೋರಿ, ಕ್ಯಾರಮ್, ಕ್ರಿಕೆಟ್, ಚೆಸ್ ಮತ್ತು ಸುಮ್ಮನೆ ಕತೆ ಪುಸ್ತಕಗಳನ್ನು ಓದುವುದು. ಅವರ ಜೊತೆ ಸೇರಿ ನೀವು ಆಟವಾಡಿ. ಮಕ್ಕಳಿಗೆ ಮೊಬೈಲ್ ಫೋನ್ಗಿಂತ ಅಪ್ಪ ಅಮ್ಮನ ಜೊತೆ ಆಟವಾಡುವುದು 100 ಪಟ್ಟು ಹೆಚ್ಚು ಖುಷಿ ಕೊಡುತ್ತದೆ. ಹೊರಾಂಗಣ ಆಟಗಳು. ದಿನಕ್ಕೆ ಕನಿಷ್ಠ 1 ಗಂಟೆಯಾದರೂ ಮಕ್ಕಳನ್ನು ಹೊರಗೆ ಪಾರ್ಕ್ ಅಥವಾ ಮೈದಾನಕ್ಕೆ ಕರೆದುಕೊಂಡು ಹೋಗಿ ಅವರು ಮಣ್ಣಿನಲ್ಲಿ ಆಟವಾಡಲಿ, ಬೆವರಿಸುವಂತೆ ಓಡಾಡಲಿ. ಇದರಿಂದ ಅವರ ದೈಹಿಕ ಬೆಳವಣಿಗೆಯೂ ಆಗುತ್ತದೆ ಮತ್ತು ಮೊಬೈಲ್ನ ನೆಪವೂ ಬರುವುದಿಲ್ಲ. ಪಾಲಕರೇ ನೆನಪಿಡಿ, ನಿಮ್ಮ ಮಗು ಸ್ಕ್ರೀನ್ಗೆ ಅಡಿಕ್ಟ್ ಆಗಿಲ್ಲ, ಬದಲಾಗಿ ಸ್ಕ್ರೀನ್ನಲ್ಲಿ ನೀಡುವ ಆ ಅಟೆನ್ಷನ್ಗೆ ಅಡಿಕ್ಟ್ ಆಗಿದೆ. ನೀವು ಅವರಿಗೆ ಅಟೆನ್ಷನ್ ಕೊಟ್ಟರೆ ಅವರು ಮೊಬೈಲ್ ಖಂಡಿತ ಮರೆತು ಬಿಡುತ್ತಾರೆ. ನಿಮ್ಮ ಮಕ್ಕಳ ಸುಂದರ ಭವಿಷ್ಯವನ್ನು ನೀವೇ ಕಾಪಾಡಬೇಕು. ನೋಡಿ, ಇವತ್ತು ನಿಮ್ಮ ಮಕ್ಕಳಿಗಾಗಿ ಆಸ್ತಿ ಮಾಡುತ್ತೀರಿ, ಹಣ ಉಳಿಸುತ್ತೀರಿ, ದೊಡ್ಡ ದೊಡ್ಡ ಶಾಲೆಗಳಲ್ಲಿ ಸೇರಿಸುತ್ತೀರಿ. ಇವನ್ನೆಲ್ಲ ಏಕೆ ಮಾಡುತ್ತೀರಿ?
ಅವರ ಭವಿಷ್ಯ ಚೆನ್ನಾಗಿರಲಿ ಅಂತ ಅಲ್ವಾ. ಆದರೆ ಇವತ್ತು ಅವರ ಕೈಗೆ ನಾವು ಕೊಡುತ್ತಿರುವ ಆ ಸ್ಮಾರ್ಟ್ ಫೋನ್ ಅವರ ಭವಿಷ್ಯವನ್ನೇ ಗೆದ್ದಲಿನಂತೆ ತಿನ್ನುತ್ತಿದೆ. ನೋಡಿ, ಮೊಬೈಲ್ನ ಸ್ಕ್ರೀನ್ ಮೇಲೆ ಮೂಡುತ್ತಿರುವ ಈ ಬಣ್ಣಗಳು ಎಷ್ಟು ಹೊಳೆಯುತ್ತಿರುತ್ತವೋ ಅವು ನಿಮ್ಮ ಮಗುವಿನ ಕಣ್ಣುಗಳ ಹೊಳಪನ್ನು ಕಸಿದುಕೊಳ್ಳುತ್ತವೆ. ಇಂಟರ್ನೆಟ್ನಲ್ಲಿ ಸಿಗುವ ಈ ಸಾವಿರಾರು ವಿಡಿಯೋಗಳು ನಿಮ್ಮ ಮಗು ಮಾತನಾಡಬೇಕಾದ ಒಂದೊಂದು ಮುತ್ತಿನ ಪದಗಳನ್ನು ಮೌನವಾಗಿರಿಸುತ್ತವೆ. ಮಕ್ಕಳಿಗೆ ಫೋನ್ ಕೊಡಬೇಡಿ ಅಂತ ನಾನು ಹೇಳಲ್ಲ, ಆದರೆ ಫೋನನ್ನೇ ಪ್ರಪಂಚ ಮಾಡಬೇಡಿ ಅಂತ ಕೇಳ್ಕೊಳ್ತೀನಿ. ನೆನಪಿಡಿ, ನಿಮ್ಮ ಮಗುವಿನ ಬೇಕಾಗಿರುವುದು ಸಾವಿರಾರು ರೂಪಾಯಿ ಆಟಿಕೆ ಅಲ್ಲ, ಲಕ್ಷಾಂತರ ರೂಪಾಯಿ ಗ್ಯಾಜೆಟ್ ಅಲ್ಲ. ಅವರಿಗೆ ಬೇಕಾಗಿರುವುದು ನಿಮ್ಮ ಸಮಯ. ನೀವು ಅವರ ಜೊತೆ ಕಳೆಯುವ 10 ನಿಮಿಷದ ಮಾತು ಅವರ ಇಡೀ ಜೀವನದ ವ್ಯಕ್ತಿತ್ವವನ್ನೇ ರೂಪಿಸುತ್ತದೆ. ಇವತ್ತಿನ ನಿರ್ಧಾರ ಮಾಡಿ, ದಿನದಲ್ಲಿ ಕನಿಷ್ಠ 1 ಗಂಟೆ ಫೋನ್ ಪಕ್ಕಕ್ಕಿಟ್ಟು ಮಗುವಿನ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡಿ. ಅವರ ಬಾಲ್ಯವನ್ನು ಡಿಜಿಟಲ್ ಜಗತ್ತಿಗೆ ಬಲಿ ಕೊಡಬೇಡಿ. ಏಕೆಂದರೆ ಕಳೆದು ಹೋದ ಡೇಟಾ ಮತ್ತೆ ಸಿಗಬಹುದು, ಆದರೆ ಕಳೆದು ಹೋದ ಬಾಲ್ಯ ಯಾವತ್ತೂ ಮರಳಿ ಬರುವುದಿಲ್ಲ. ಈ ವಿಡಿಯೋ ಇಷ್ಟವಾದರೆ ಕೇವಲ ಲೈಕ್ ಮಾಡಬೇಡಿ, ಪ್ರತಿಯೊಬ್ಬ ಪೋಷಕರಿಗೂ ಇದನ್ನು ತಲುಪಿಸಿ. ನಿಮ್ಮ ಈ ಪುಟ್ಟ ಪ್ರಯತ್ನ ಒಬ್ಬ ಮಗುವನ್ನು ಮೊಬೈಲ್ ವ್ಯಸನದಿಂದ ಹೊರತರಲು ಸಹಾಯ ಮಾಡುತ್ತದೆ. ಇನ್ನೂ ಯಾರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.